ಸತೀಶ್ ಡಿಸಿಎಂ ಆಗಲಿ ಅಂತ ಅಜ್ಮೀರ್ ದರ್ಗಾದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸದಲಗ ಅಭಿಮಾನಿ ಹರಕೆ ಹೊತ್ತುಕೊಂಡಿದ್ದಾರೆ. ಸತೀಶ್ ಪರ ಖ್ವಾಜಾ ಗರೀಬ್ ನವಾಜ್ ಈ ದರ್ಗಾದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದಾರೆ. ಇದು ಸರ್ವೇ ಸಾಮಾನ್ಯ. ಅವರವರ ಅಭಿಮಾನಿಗಳು ಪೂಜೆ ಮಾಡೋದು ಅಥವಾ ದರ್ಗಾಕ್ಕೆ ಹೋಗೋದು, ಚರ್ಚ್ಗಳಿಗೆ ಹೋಗೋದು, ಪೂಜೆಗಳನ್ನು ಸಲ್ಲಿಸೋದು, ಪ್ರಾರ್ಥನೆ ಮಾಡೋದು. ಅದೇ ರೀತಿ ಬೆಳಗಾವಿ ಉಸ್ತುವಾರಿ ಸಚಿವರಾಗಿರೋ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಆಗಬೇಕು ಅಂತ ಅವರ ಅಭಿಮಾನಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಸದಲಗ ಅಭಿಮಾನಿ ಅಜರುದ್ದೀನ್ ಶೇಖ್ಜಿ ಎಂಬಾತ ಹರಕೆಯನ್ನ ಹೊತ್ತಿರೋದು. ಅಂದ್ರೆ ಇದು ಮೊದಲ ಬಾರಿ ಅಲ್ಲ. 2025ರಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ನ ಎಲೆಕ್ಷನ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರಿನಲ್ಲಿ ಪೂಜೆ ನಡೆದಿತ್ತು ಇದೇ ದರ್ಗಾದಲ್ಲಿ. ಈಗ ಮತ್ತೊಮ್ಮೆ ಅವರ ಅಭಿಮಾನಿ ಡಿಸಿಎಂ ಆಗಲಿ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ. ये चादर जो है सतीश जी की तरफ से पेश होने जा रही है. इंशाल्लाह कामयाबी के साथ में आएंगे. डिप्टी सीएम के पद पे आएंगे और जल्द से जल्द कामयाबी के साथ में आएंगे. जो भी मन्नत मुरादें मांग रहे हैं अजरबैजान के लिए जल्द से जल्द कामयाबी भाई साहब बुलाएंगे उनको दरबार में हाजिर करेंगे. ಗಮನಿಸ್ತಾ ಇದ್ರಿ. ಅಂದ್ರೆ ಅವರವರ ಅಭಿಮಾನಿಗಳು ಪೂಜೆ ಸಲ್ಲಿಸೋದು. ಯಾಕಂದ್ರೆ ಈ ಹಿಂದೆ ಕೂಡ ನಾವು ಅಯೋಧ್ಯ ಅಂತ ಕೆಲವೊಂದಷ್ಟು ಘಟನೆಗಳನ್ನ ಕೂಡ ನಾವು ನೋಡಿದೀವಿ. ಅಂತ ಹೇಳಿದ್ರೆ ಹೋಗಿ ಪೂಜೆಗಳನ್ನ ಸಲ್ಲಿಸೋದು, ಫೋಟೋಗಳನ್ನ ಇಡೋದು, ಅಥವಾ ಕುಂಭಮೇಳ ಆದಂಥ ಸಂದರ್ಭದಲ್ಲೂ ಕೂಡ ನದಿಗಳಿಗೆ ಮುಳುಗೋದು. ಅದೇ ರೀತಿ ಅವರವರ ಅಭಿಮಾನಿಗಳು ಮುಂದೆ ಅವರು ಬಯಸಿದಂಥ ಹುದ್ದೆ ಸಿಗಲಿ ಅಂತ. ಯಾಕಂದ್ರೆ ಮೊನ್ನೆ ತಾನೇ ಸತೀಶ್ ಜಾರಕಿಹೊಳಿ ಅವರು ಕೂಡ ನಾನು ಆಕಾಂಕ್ಷಿ ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಡಿಸಿಎಂ ಹುದ್ದೆ ಹಂಚಿಕೆಯಾದ್ರೆ ನಾನು ಕೂಡ ಆಕಾಂಕ್ಷಿ ಅನ್ನೋದಾಗಿ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂಜೆ ಪ್ರಾರ್ಥನೆ ಅವರ ಅಭಿಮಾನಿಗಳಿಂದ ಸಲ್ಲಿಕೆ ಆಗ್ತಾ ಇದೆ.